नमस्कार आचार्य। पूर्णगुणैकदेहं निर्दोषमप्यतमप्यखिलैषु वाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम्। तपस्वाध्याय शुश्रूषा कृष्णपूजारतं मुनिं विश्वेशं निष्ठं वन्दे परिव्राट् चक्रवर्तिनम्। ಏಳನೇ ಅಧ್ಯಾಯದ 17ನೇ ಶ್ಲೋಕದ ಅರ್ಥ ಆಗಿದೆ ಅಥವಾ ಆಗಬೇಕಾ? ಅರ್ಥ ಆಗಿದೆ ಆಚಾರ್ಯ, ಅವರು ಬರ್ಕೊಳ್ಬೇಕಿನ್ನಪ್ಪ ಅದೇ ಪದಾರ್ಥ. ಪದಗಳ ಅರ್ಥ ಆಗಿದೆನಾ ಅಂದೆ. ಹಾ, ಪದಾರ್ಥ ಒಂದು ಹೇಳ್ಬೇಕು, ಅವ್ರು ಬರ್ಕೊಳ್ತಾರೆ. ಸರಿ ಸರಿ ಸರಿ, ಪದಾರ್ಥ ಆಗಿಲ್ಲ. ಹಾ, ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಕೃಷ್ಣ 4 ವಿಧರಾದ ಭಕ್ತರು, ರೋಗಪೀಡಿತರು, ನನ್ನ ಜ್ಞಾನವನ್ನು ಬಯಸುವವರು, ಜಿಜ್ಞಾಸುಗಳು, ಧನವನ್ನು ಬಯಸುವವರು ಮತ್ತೆ ಜ್ಞಾನಿ. ಈ 4ರಲ್ಲಿ ನನಗೆ ಜ್ಞಾನಿ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ತೇಷಾಂ ಬರ್ಕೊಳ್ಳಿ, ಪದಗಳ ಅರ್ಥ ಬರ್ಕೊಳ್ಳಿ. ತೇಷಾಂ, ಆ 4 ವಿಭಾಗಗಳ ಮಧ್ಯದಲ್ಲಿ, ಆ 4 ವಿಭಾಗಗಳ ಮಧ್ಯದಲ್ಲಿ ನಿತ್ಯಯುಕ್ತ, ನಿತ್ಯಯುಕ್ತ ಯಾವಾಗಲೂ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳ, ಯಾವಾಗಲೂ ನನ್ನಲ್ಲಿಯೇ ನೆಲೆಸಿದ ಮನಸ್ಸುಳ್ಳ, ಏಕಭಕ್ತಿ, ಪರಮಾತ್ಮನಲ್ಲಿ ನನ್ನಲ್ಲಿಯೇನೇ ಪ್ರಧಾನವಾಗಿ ಭಕ್ತಿಯುಳ್ಳ. ನಾವೆಲ್ಲ ಮಾಡ್ತೇವೆ, ರೋಗಾರ್ಥಿಗಳು ಸಂಕಷ್ಟದಲ್ಲಿದ್ದಾಗ, ಧನವನ್ನು ಬಯಸಿದಾಗ, ಅಲ್ಲಿ ಹೋಗಿ ಈ ಪೂಜೆ ಮಾಡಿಸಿದ್ರೆ, ಆ ದೇವರಿಗೆ ಈ ಪೂಜೆ ಮಾಡಿಸಿದ್ರೆ ಅದಾಗತ್ತೋ, ನಮಗೆ ಅನ್ಕೊಂಡಿದ್ದಾಗತ್ತೆ. ಅಲ್ಲಿ ಮಾರಮ್ಮ ಅಂತಿದ್ದಾಳೆ, ಇಲ್ಲಿ ಕಾಳಮ್ಮ ಅಂತಿದ್ದಾಳೆ, ಅಲ್ಲಿ ಸಿದ್ಲಿಂಗ ಅಂತಿದ್ದಾನೆ, ಶಿವಪ್ಪ ಇದ್ದಾನೆ. ಈ ರೀತಿ ಅನೇಕ ದೇವತೆಗಳ ಒಂದು ಅವರವರಿಗೆ ಅನುಭವ ಬಂದ ಹಾಗೆ ಅವರು ಹೇಳ್ತಾರೆ. ಆದರೆ ನನ್ನಲ್ಲಿಯೇ ಸದಾಕಾಲ ಭಕ್ತಿ ಉಳ್ಳವನು ನನಗೆ ಅತಿ ಪ್ರಿಯ ಅಂತ ಕೃಷ್ಣ ಪರಮಾತ್ಮ. ಏಕಭಕ್ತಿ, ನನ್ನಲ್ಲಿಯೇ ಪ್ರಧಾನವಾಗಿ ಭಕ್ತಿಯುಳ್ಳ ಜ್ಞಾನಿ, ಜ್ಞಾನಿಯು ವಿಶಿಷ್ಯತೆ, ಅತಿಶಯವನ್ನು ಪಡೆದಿದ್ದಾನೆ. ವಿಶಿಷ್ಯತೆ, ಅತಿಶಯವನ್ನು ಪಡೆದಿದ್ದಾನೆ.
ಹಿ ಏಕೆಂದರೆ ಹಿ ಏಕೆಂದರೆ ಜ್ಞಾನಿನಃ ಜ್ಞಾನಿಗೆ ಜ್ಞಾನಿನಃ ಜ್ಞಾನಿಗೆ ಅಹಂ ನಾನು ಅತ್ಯರ್ಥಂ ಅತ್ಯಂತವಾಗಿ ಪ್ರಿಯಃ ಪ್ರಿಯನು ಪ್ರಿಯನು ಸಚ ಅವನಾದರೋ ಮಮ ನನಗೆ ಪ್ರಿಯಃ ಪ್ರಿಯನಾದವನು. ಪ್ರಶ್ನೆ ಇದ್ರೆ ಕೇಳಿ. ರುಕ್ಮಿಣಿಯವರು ಜಾಯಿನ್ ಆಗಬೇಕಂತೆ. ಇನ್ನೊಂದು ಗ್ರೂಪ್ ಮಾಡಿದಿರಲ್ಲ ಗೀತಾ ಸರ್, ಅದರಲ್ಲಿ ಒಮ್ಮೆ ಲಿಂಕ್ ಅನ್ನ ಕಳಿಸ್ಬೋದಾ ಯಾರಾದ್ರೂ? ಆಯ್ತು ಆಚಾರ್ಯ. ಮೆಸೇಜ್ ಹಾಕಿದ್ದಾರೆ, ಅದರಿಂದ ಸರಿ ಮುಂದೆ ಹೋಗೋಣ. ಕೃಷ್ಣ ಈಗ ನನಗೆ ಆಲೂಗಡ್ಡೆ ಅಥವಾ ಬೀನ್ಸ್ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅರ್ಥ ಏನು? ನನಗೆ ಬೀನ್ಸ್ ಪಲ್ಯ ಅಂತಾರೆ ತುಂಬಾ 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 ಇಷ್ಟ. ಅಂದ್ರೆ ಏನು ವ್ಯತ್ಯಾಸ ಇದರಲ್ಲಿ? ಒಂದಕ್ಕೆ ಮೊದಲನೇ ಪ್ರಿಫರೆನ್ಸ್ ತುಂಬಾ 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 ಇಷ್ಟ. ಎರಡನೇದು ಅದ್ರ ಜೊತೆ ಅದಿದ್ರು ಅದು ಕೂಡ ಇಷ್ಟ. ಇಷ್ಟಕ್ಕೂ ಅತ್ಯಂತ ಇಷ್ಟಕ್ಕೂ ಇರತಕ್ಕಂತರ ವ್ಯತ್ಯಾಸವೇ ಇದೆ. ಈ ಕೃಷ್ಣ ಪರಮಾತ್ಮ ಅದನ್ನೇ ಹೇಳ್ತಾ ಇದ್ದಾನೆ. ಹಿಂದೆ ಹೇಳಿದ್ದ ಜ್ಞಾನಿ ನನಗೆ ಬಹಳ ಪ್ರಿಯನಾದವನು ಅಂತ. ಈಗ ಇನ್ನೂ ಹೇಳ್ತಾ ಇದ್ದಾನೆ ನನಗೆ ಇನ್ನೂ ಪ್ರಿಯ ಅಂತ. ಮತ್ತೊಮ್ಮೆ ಶ್ಲೋಕ ಆ ಶ್ಲೋಕದಲ್ಲಿ ಅವನು ನನಗೆ ಬಹಳ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದಾನೆ. ಇನ್ನೂ ಪ್ರಿಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಷ್ಟು ಬೇಕಾದವನು ನನಗೆ ಅಂತ. ನೋಡಿ 18ನೇ ಶ್ಲೋಕ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ. ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಈಗ ನಾನು ನನ್ನನ್ನ ವಿಚಾರ ಮಾಡಿ. ನಮಗೆ ತಂದೆ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಹೌದಾ? ಬೇಕಾದಷ್ಟು ಮನೆ ಇದೆ, ಆಸ್ತಿ ಇದೆ, ನಮ್ಮ ವಸ್ತುಗಳಿವೆ, ಎಲ್ಲವೂ ನಮಗೆ ಪ್ರಿಯ. ನಾನು ನನ್ನ ಜೀವಕ್ಕಿಂತ ನಿಮ್ಮನ್ನ ಬಹಳ ಪ್ರೀತಿಸ್ತೇನೆ ಅನ್ನೋದು ಸರ್ವಥಾ ಸುಳ್ಳು. ಅದು ಹೇಳಿಕೆ ಆಗೋದಿಲ್ಲ. ಮೊದಲಿಗೆ ನಾನು ನನ್ನನ್ನ ಪ್ರೀತಿಸಿದಾಗ, ನಾನು ನನ್ನನ್ನ ಸರಿಯಾಗಿ ಇಟ್ಟುಕೊಂಡಾಗ, ಆಮೇಲೆ ಅವರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯ. ಹೆತ್ತವರೇ ಆಗಿರಬಹುದು, ನಮ್ಮನ್ನ ನಂಬ್ಕೊಂಡು ಬಂದವಳೇ ಆಗಿರಬಹುದು, ನಮ್ಮ ಮಕ್ಕಳೇ ಆಗಿರಬಹುದು. ಬಾಯಿಲೆ ಹೇಳಬಹುದು ಅಷ್ಟೇ. ಆದರೆ ಮೊದಲಿಗೆ ನಾವು ನಮ್ಮನ್ನ ಬಹಳ ಪ್ರೀತಿಸ್ತೇವೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೌದು ನಾನು ನನ್ನನ್ನು ಪ್ರೀತಿಸ್ತೇನೆ, ಆದ್ದರಿಂದ ನಾನು ಜ್ಞಾನಿಯನ್ನು ಪ್ರೀತಿಸ್ತೇನೆ. ಏನು ಸಂಬಂಧವೇ ಇಲ್ಲಲ್ಲ. ಮೊದಲಿಗೆ ನಾನು ನನ್ನನ್ನು ಪ್ರೀತಿಸ್ತೇನೆ, ಆದ್ದರಿಂದ ನಾನು ಜ್ಞಾನಿಯನ್ನು ಪ್ರೀತಿಸ್ತೇನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ,
ನೋಡಪ್ಪ ಅರ್ಜುನ, ಸರ್ವ ಏವೈತೆ ಉದಾರಾಹ. ನೋಡು, ಈ 4 ವಿಧರಾದ ಜನರು ಅಂತೇನಿದ್ದಾರೆ ಎಲ್ಲರೂ ಉತ್ಕೃಷ್ಟರೇ, ಯಾರೂ ಇಲ್ಲ. ಪರಮಾತ್ಮನನ್ನು ಭಜಿಸುವವರು ಎಲ್ಲರೂ ಕೂಡ ಉತ್ಕೃಷ್ಟರು, ಇದನ್ನು ತಿಳ್ಕೊಳ್ಳಿ. ಅವನು ರೋಗಪೀಡಿತನಾಗಿರಬಹುದು, ಜಿಜ್ಞಾಸು ಆಗಿರಬಹುದು, ಧನಾರ್ಥಿ ಆಗಿರಬಹುದು, ಜ್ಞಾನಿ ಆಗಿರಬಹುದು, ಎಲ್ಲರೂ ಉತ್ಕೃಷ್ಟರೇ. ಇದರಲ್ಲಿ ಉತ್ತಮರು, ಅಧಮರು, ಮಧ್ಯಮರು ಅಂತ ಆ ರೀತಿ ಏನಿಲ್ಲ. ಆದರೆ ಜ್ಞಾನಿ ಅವನು ನನ್ನ ಸ್ವರೂಪನೇ ಅಂತ ನನ್ನ ಸಿದ್ಧಾಂತ. ಯಾಕೆ ಗೊತ್ತಾ? ಮತ್ತೊಂದು ಉತ್ತಮವಿಲ್ಲದೇ ಇರುವಂತಹ, ಉತ್ತಮವಾಗದೇ ಇರುವಂತಹ ಅಂತಹ ಗತಿ ಅನ್ನುವಂಥದ್ದು ಅವನಿಗೆ ಇಲ್ಲೇ ಇಲ್ಲ. ಯಾವುದು? ಅದೇ ವೈಕುಂಠ. ಉತ್ತಮವಾದದ್ದಿಲ್ಲದ ಗತಿಯನ್ನು ಬಯಸಿ ಇನ್ನೊಂದು ಉತ್ತಮವಿಲ್ಲ, ಅದೇ ಗತಿ ಅಂತಂದ್ರೆ ವೈಕುಂಠ. ಅಂತಹ ಗತಿಯನ್ನು ಬಯಸಿ ಸಮಾಧ್ಯವಸ್ಥೆಯಲ್ಲಿ ಸದಾಕಾಲ ಮನಸ್ಸುಳ್ಳಂತಹ ಜ್ಞಾನಿ ನನ್ನನ್ನೇ ಹೊಂದುತ್ತಾನೆ. ನನ್ನನ್ನೇ ಹೊಂದುತ್ತಾನೆ, ಹೌದಾ? ಅಂದ್ರೆ ಆ ಮೋಕ್ಷದಲ್ಲಿ ಅನೇಕ ವೆರೈಟೀಸ್ ಇವೆ, ಸಾರೂಪ್ಯ, ಸಾಯುಜ್ಯ, ಸಹಭೋಗ ಅಂತ ಹೇಳಿ. ಅದರಿಂದ ಅವನು ನನ್ನನ್ನೇ ಹೊಂದುತ್ತಾನೆ. ಆದ್ದರಿಂದ ನಾವು ನಮ್ಮನ್ನ ಪ್ರೀತಿಸ್ತೇವೋ ಅವನು ಕೂಡ ನನ್ನವನೇ. ಅಲ್ಲಿ ಭೇದ ಇದೆ, ಆದರೆ ನನ್ನ ರೂಪವುಳ್ಳವನಾಗ್ತಾನೆ. ಆದ್ದರಿಂದಾಗಿ ಅವನನ್ನ ರೂಪವುಳ್ಳವನಾಗ್ತಾನೆ. ಆದ್ದರಿಂದಾಗಿ ಅವನು ನನಗೆ ಅತಿಶಯವಾದ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಅವನು ನನ್ನ ಅತಿಶಯವಾದ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಯಾಕೆ? ಅವನು ನನ್ನ ಥರ ಆಗ್ತಾನೆ. ನೋಡಿ, ನನ್ನ ಥರ ಆಗ್ತಾನೆ, ನಾನೇ ಆಗೋದಿಲ್ಲ. ನನ್ನ ಥರ ಅಂದರೆ ಸಮಾನನೂ ಅಲ್ಲ, ಉತ್ತಮನೂ ಅಲ್ಲ. ಅಂದರೆ ಸಾರೂಪ್ಯ ಮೋಕ್ಷ ಬರಬಹುದು ಅಂತ ಅಷ್ಟೆ. 4 ಕೈ, ಶಂಖಚಕ್ರಗಳು, ಅವೆಲ್ಲ ಆಯುಧಗಳು ಬೇರೆ, ಅದರಲ್ಲಿರುವಂತಹ ಶಕ್ತಿಯೇ ಬೇರೆ. ಸರಿನಾ? ಅದು ಬಹಳ ಡೀಟೇಲ್ ಆಗಿದೆ, ಅವೆಲ್ಲ ಬೇಡ. ಈಗ ಮುಖ್ಯವಾಗಿರುವಂಥದ್ದು, ನಾನು ಹೇಗೆ ಒಂದು ಉದಾಹರಣೆ ಹೇಳಿದೆ, ನಾವು ನಮ್ಮನ್ನ ಹೇಗೆ ಪ್ರೀತಿಸ್ತೇವೋ, ಎಷ್ಟು ಅತಿಶಯವಾದ ಪ್ರೀತಿಯನ್ನು ನಾವು ನಮ್ಮಲ್ಲಿ ಇಟ್ಟುಕೊಂಡಿರ್ತೇವೋ, ಹಾಗೆ ಪರಮಾತ್ಮನು ತನ್ನನ್ನು ತಾನು ಪ್ರೀತಿಸ್ತಾ ಇದ್ದಾನೆ. ಆದ್ದರಿಂದ ಕೊನೆಗೆ ಜ್ಞಾನಿ ಪ್ರಿಯ. ಸಂಬಂಧವೇ ಇಲ್ಲ ಅಂತಂದ್ರೆ ಉಂಟು ಸಂಬಂಧ. ಅವನು ಜ್ಞಾನಿ ನನ್ನ ಸ್ವರೂಪನೇ ಆಗ್ತಾನಪ್ಪ. ಯಾಕೆ? ಉತ್ತಮವಾದ ಗತಿ ಅಂದ್ರೆ ವೈಕುಂಠ. ಅದನ್ನ ಬಯಸಿ ಅವನು ನನ್ನಲ್ಲಿ ಮನಸ್ಸನ್ನ ಮಾಡ್ತಾನೆ, ಸದಾಕಾಲ ನನ್ನನ್ನೇ ಭಜಿಸ್ತಾನೆ, ನನ್ನ ಸ್ವರೂಪವನ್ನೇ ಹೊಂದುತ್ತಾನೆ. ಆದ್ದರಿಂದಾಗಿ ಅವನು ನನಗೆ ಅತಿಯಾದ ಪ್ರೀತಿಗೆ, ನನ್ನ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನೋಡಿ. ಏತೆ ಏತೆ ಈ 4 ಜನರು ಉದಾರಾಹ ಉತ್ಕೃಷ್ಟರೇ. ಏತೆ ಈ 4 ಜನರು ಸರ್ವೇ ಸರ್ವೇ ಏತೆ ಅಂತ ಬರ್ಕೊಳ್ಳೋದು, ದಯವಿಟ್ಟು ಕ್ಷಮಿಸಿ. ಸರ್ವೇ ಏತೆ ಈ ಎಲ್ಲ 4 ಜನರು, 4 ವಿಧರಾದ ಜನರು ಉದಾರಾಹ ಏವ ಉತ್ಕೃಷ್ಟರೇ ಆಗಿದ್ದಾರೆ. ಉದಾರಾಹ ಏವ ಉತ್ಕೃಷ್ಟರೇ ಆಗಿದ್ದಾರೆ. ತು ಆದರೆ ಜ್ಞಾನಿಯು ಆತ್ಮೈವ ನನ್ನ ಸ್ವರೂಪನೇ ಆತ್ಮೈವ ನನ್ನ ಸ್ವರೂಪನೇ ಆಗಿರುವನೆಂದು, ಆತ್ಮೈವ ನನ್ನ ಸ್ವರೂಪನೇ ಆಗಿರುವನೆಂದು ಮೇ ಮತಂ
ನನ್ನ ಸಿದ್ಧಾಂತ. ಮೇ ಮತಂ, ನನ್ನ ಸಿದ್ಧಾಂತ. ಮೇ ಮತಂ, ನನ್ನ ಸಿದ್ಧಾಂತ. ಹಿ ಏಕೆಂದರೆ, ಹಿ ಏಕೆಂದರೆ ಅನುತ್ತಮಾಂ ಗತಿಂ, ಉತ್ತಮವಾದದ್ದಿಲ್ಲದ ಗತಿಯನ್ನು, ಅಂದ್ರೆ ಮತ್ತೊಂದು ಉತ್ತಮವಾದದ್ದಿಲ್ಲದ ಗತಿಯನ್ನು ಅಂತ ಬರ್ಕೊಳ್ಳಿ. ಮತ್ತೊಂದು ಉತ್ತಮವಾದದ್ದಿಲ್ಲದ ಗತಿಯನ್ನು ಬಯಸಿ, ಮತ್ತೊಂದು ಉತ್ತಮವಾದದ್ದಿಲ್ಲದ ಗತಿಯನ್ನು ಬಯಸಿ ಯುಕ್ತಾತ್ಮ, ಸಮಾಧ್ಯವಸ್ಥೆಯಲ್ಲಿರುವ ಮನಸ್ಸುಳ್ಳ, ಯುಕ್ತಾತ್ಮ ಸಮಾಧ್ಯವಸ್ಥೆಯಲ್ಲಿರುವ ಮನಸ್ಸುಳ್ಳ ಸಹ ಆ ಜ್ಞಾನಿಯು ಅಂತಹ ಜ್ಞಾನವುಳ್ಳವನು ಅಂತಹ ಜ್ಞಾನಿಯು, ಕ್ಷಮಿಸಿ, ಯಾವ್ದು ಹೇಳಿದೆ ಹೇಳಿ ನಾನು, ಸಹ ಆ ಜ್ಞಾನಿಯು, ಹೌದಾ, ಮಾಮೇವ ನನ್ನನ್ನೇ, ಮಾಮೇವ ನನ್ನನ್ನೇ ಆಸ್ಥಿತಃ ಪಡೆಯುತ್ತಾನೆ. ಆಸ್ಥಿತಃ ಪಡೆಯುತ್ತಾನೆ. ಪ್ರಶ್ನೆಯಿಂದ ಕೇಳಿ. ಸರಿ, ಮುಂದೆ ಹೋಗೋಣ. ನೋಡಿ, ಆಯ್ತು, ನಮಗಿನ್ನ ದೇವರು ಯಾವರೋ ಕೊಟ್ಟಿಲ್ಲ. ನಮ್ಮ ತಲೆಯಲ್ಲಿ ಆ ವಿಭಾಗಗಳು ಏನು ಹೇಳ್ದ ಕೃಷ್ಣ ಪರಮಾತ್ಮ, ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ ಹೇಳ್ದ. ಆಯ್ತು, ರೋಗ ಕೊಟ್ಟಿಲ್ಲ, ಕೊಟ್ಟಿದ್ರು ನಾವು ಅಷ್ಟು ಅದ್ರ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ. ತಗೊಳ್ತಾ ಇದ್ದೇವೆ, ಮಾತ್ರೆ ತಗೊಳ್ತಾ ಇದ್ದ ಅದ್ರ ಪಾಡಿಗೆ ಅದು ಒಂದು ಲೆವೆಲಲ್ಲಿ ಮೇಂಟೈನ್ ಆಗ್ತಾ ಹೋಗ್ತಾ ಇದೆ. ಆಯ್ತು, ನಾವು ರೋಗ ಪೀಡಿತರಲ್ಲ ಅಂತ ಸ್ವಲ್ಪ ತಲೆಯಲ್ಲಿ ಬಂತು. ಜಿಜ್ಞಾಸು, ಹೌದು, ಸ್ವಲ್ಪ ಜಿಜ್ಞಾಸೆ ಉಳ್ಳವರಾಗಿದ್ದೇವೆ, ಓಕೆ, ಅದು ಇದ್ರೂ ಇರಬಹುದು ಅಂತ. ಧನಾರ್ಥಿ, ನಮ್ಮ ಪೂರ್ವ ಜನ್ಮದ ಸುಕೃತದಿಂದಾಗಿ ಏನೋ ಒಂದು ಹಣವನ್ನು ಪಡೆದಿದ್ದೇವೆ, ಪರಮಾತ್ಮನಲ್ಲೂ ನಾವು ಅಷ್ಟು ಹಣವನ್ನು ಕೇಳ್ತಾ ಇಲ್ಲ. ಸರಿ, ಆ ಕೆಟಗರಿಗೂ ಬರೋದಿಲ್ಲ. ಜ್ಞಾನಿ, ಉಳಿದಿರೋದು ಜ್ಞಾನಿ. ಏನು ಗೊತ್ತಾ, ನಮ್ಮಲ್ಲಿ ಜ್ಞಾನ ಇದೇನೋ ಬಿಟ್ಟಿದ ಸೆಕೆಂಡ್ರಿ. ಈ ಮೂರು ಕೆಟಗರಿಯಲ್ಲಿ ಬರೋದಿಲ್ಲ, ಆದ್ರೆ ನಾವು ಜ್ಞಾನಿ ಆಗಿರಬಹುದು ಅಂತ ನಮ್ಮ ತಲೆಯಲ್ಲಿ ಓಡ್ತಿರಬಹುದು. ಹೌದಾ? ಯಾರಿಗಾದ್ರೂ ಬಂದಿದ್ದೇನಾ? ಇಲ್ಲ ಆಚಾರ್ಯ, ನಮ್ಗೆ ಮೊದಲನೇದು ಮೂರೇನೋ ಕರೆಕ್ಟ್ ಆಗಿದೆ, ನಮಗ್ ಹೊಂದತ್ತೆ. ನಾಲ್ಕನೇದು ನಮ್ಮ ಕೈಗೆ ಸಿಕ್ಕಲ್ಲ.
ನಮಗೆ ನಾವು ಎಟುಕುತ್ತೆ ಜ್ಞಾನಿಗ ಅಲ್ಲ ಅನ್ನೋದು ಗೊತ್ತು, ಆದ್ರೆ ಹ್ಮ್ ಈ ಮೂರಲ್ಲಿ ಸೇರೋದಿಲ್ಲ, ಆದ್ರಿಂದ ಅದ್ರಲ್ಲಿ ಇರ್ಬೋದು ಏನೋ ಅಂತ. ಅಯ್ಯೋ ಆಚಾರ್ಯ ಇಲ್ಲ, ಮೂರಲ್ಲೇ ಇರೋದು ನಮ್ದು ಇಷ್ಟೇ. ನಮಗ್ ರೋಗ ಬರುತ್ತೆ, ಒಂದು ನಮಗ್ ವೇಳೆ ದುಡ್ಡು ಬೇಕು. ಏನಾದ್ರೂ ಆ ರೀತಿ ಬಂದಿದ್ರೆ ಹ್ಮ್ ಅದನ್ನ ತೆಗೆದು ಹಾಕ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಏನು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ನೋಡಿ, ಜ್ಞಾನಿಯೇ ಆಗಿರಬಹುದು, ಅಂತಹ ಜ್ಞಾನಿ ಪರಮಾತ್ಮನನ್ನ ಅವನ ಯೋಗ್ಯತೆಗೆ ತಕ್ಕ ಹಾಗೆ ಸರಿಯಾಗಿ ತಿಳಿದವನು ಅದೇ ಜನ್ಮದಲ್ಲಿ ಏನೇ ಮೋಕ್ಷ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು. ಅನೇಕ ಜನ್ಮ ಆಗಿರಬಹುದು, ಅನೇಕ ಜನ್ಮ. ಈಗ ಒಂದು ಬೆಳ್ಳಿ ಪಾತ್ರೆ ಅಂತ ಇಟ್ಕೊಳ್ಳೋಣ, ಅದು ಅಂಗಡಿಯಿಂದ ತಂದಾಗ ಅದ್ಭುತವಾಗಿ ಇರ್ತದೆ. ಸ್ವಲ್ಪ ದಿನ ಬಿಟ್ಟರೆ ಅದು ಕಪ್ಪಾಗಲಿಕ್ಕೆ ಶುರು ಆಗತ್ತೆ, ಮತ್ತೆ ತೊಳಿಬೇಕು, ಮತ್ತೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಮತ್ತೆ ಕಪ್ಪಾಗಲಿಕ್ಕೆ ಶುರು ಆಗುತ್ತೆ. ಈ ಕೃಷ್ಣ ಪರಮಾತ್ಮ ಈ ಜ್ಞಾನಿಯೇನೆ, ಈ ಜನ್ಮದಲ್ಲಿ ಅವನು ಜ್ಞಾನಿ ಆಗಿರಬಹುದು. ಈ ಜ್ಞಾನವೇನೆ ಅವನ ಒಂದು ಯೋಗ್ಯತೆಗೆ, ಅವನ ಒಂದು ಸ್ವಭಾವ, ಅವನ ಶರೀರದಲ್ಲಿ ಯಾವ ಸ್ವಭಾವ ಇದೆ, ಸಾತ್ವಿಕವೋ ರಾಜಸವೋ ತಾಮಸವೋ ಗೊತ್ತಿಲ್ಲ, ಅವನ ಸ್ವಭಾವಕ್ಕೆ ಅನುಗುಣವಾಗಿ ಈ ಒಂದು ಜನ್ಮದಲ್ಲಿ ಇರುವಂತಹ ಆ ಜ್ಞಾನ ಮುಂದಿನ ಜನ್ಮಕ್ಕೂ ಕನ್ವರ್ಟ್ ಆಗತ್ತೆ. ರಾಜಸ ಇತ್ತು ಅಂತ ಆದ್ರೆ ಅವನ ಒಂದು ಸ್ವಭಾವ ರಾಜಸಿಕವಾದ ಸ್ವಭಾವ ಇತ್ತು ಅಂತ ಆದ್ರೆ ಏರುಪೇರು. ಈ ಕಡೆ ಪರಮಾತ್ಮ ನಂಬಿಯೂ ನಂಬ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಹೀಗೆ ಕೆಲಸದ ಮೇಲೂ ನಂಬಿಕೆ, ಪರಮಾತ್ಮನ ಮೇಲೂ ನಂಬಿಕೆ. ತಾಮಸಿಕ ಅಂದ್ರೆ ಆಗೋದೇ ಇಲ್ಲ, ಅವರು ಜ್ಞಾನಿಗಳೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಿಟ್ಟುಬಿಡಿ, ಅದ ತಾಮಸಿಕ ಸ್ವಭಾವದವನು ಬಿಟ್ಟುಬಿಡಿ. ಸಾತ್ವಿಕ ಸ್ವಭಾವದವನ ಅವರಿಗೂ ಇದ್ದೇ ಇರ್ತದೆ. ಆದರೂ ಈ ಬೆಳ್ಳಿ ಹೇಗೆ ಚೇಂಜ್ ಆದ ಹಾಗೆ, ದಿನದಿಂದ ಅದು ಕಪ್ಪು ಆದ ಹಾಗೆ, ಅನೇಕ ಜನ್ಮಗಳಲ್ಲಿ ಇವನು ನನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬಹುದು ಅಂತ ವಿಚಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದೇನೆ ಕೃಷ್ಣ ಪರಮಾತ್ಮ, ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳ ಅಂತ್ಯದಲ್ಲಿ ಜ್ಞಾನಿಯಾದವನು ಮಾಂ ಪ್ರಪದ್ಯತೆ, ನನ್ನನ್ನು ಹೊಂದುತ್ತಾನೆ. ವಾಸುದೇವ ಸರ್ವಮಿತಿ ಅಂದ್ರೆ ಸರ್ವವು, ಸಮಸ್ತ ಪ್ರಪಂಚವೂ ಕೂಡ. ಪ್ರಪಂಚ ಅಂದ್ರೆ ಏನು ಅಂತಂದ್ರೆ ಸುತ್ತಲೂ ಇರುವಂತಹ ಪರಿಸರವೇ, ಗ್ರಹ ನಕ್ಷತ್ರ ತಾರೆಗಳೇ ಪ್ರಪಂಚ ಅಂತ ನಾವು ತಿಳ್ಕೊಳ್ತೇವೆ. ಅದರಲ್ಲಿ ನಾವು ಒಬ್ಬರು ಅನ್ನೋದು ಬಹಳ ಕಠಿಣ ಬರೋದು ಜ್ಞಾನ. ಸರ್ವವೂ ಪರಮಾತ್ಮನ ಅಧೀನ ಅಂತ ಹೇಳ್ತೇವೆ. ಈಗ ನಾ ಅಲ್ಲಿಗೆ ಹೋಗ್ಬೇಕು, ಯಾಕೋ ಮಾಡಿಲ್ಲ ನಾ ಹೇಳಿದ್ದು, ಅಯ್ಯೋ ನನ್ನಿಂದ ಆ ಕೆಲಸ ಆಗಿಲ್ಲ, ನನ್ನಿಂದ ಶ್ರೀಹರಿ ಮಾಡಿಸ್ಲಿಲ್ಲ ಅಷ್ಟೇ. ನಾನು ಮಾಡಿಲ್ಲ, ನಾನು ಮಾಡಿದೆ ಅಲ್ಲ, ಪರಮಾತ್ಮ ಮಾಡಿಸಿದ. ಈ ರೀತಿ ಜ್ಞಾನ ಬರೋದು. ವಾಸುದೇವ ಸರ್ವಮಿತಿ, ಎಲ್ಲ ವಸ್ತುಗಳ ಅಸ್ತಿತ್ವಕ್ಕೆ ಕಾರಣನಾದವನು ಪರಮಾತ್ಮ ಅನ್ನುವಂತಹ ಈ ಜ್ಞಾನ ಉಳ್ಳಂತಹ ಆ ಜ್ಞಾನಿ ಬಹಳ ಬಹಳ ದುರ್ಲಭ. ನೋಡಿ, ಜ್ಞಾನ ಪಡೆದ ನಂತರದ್ದು ಹೇಳ್ತಾ ಇದ್ದೇನೆ. ಪರಮಾತ್ಮನ ಜ್ಞಾನ ಬಂದ ಮೇಲೂ ಸರ್ವವೂ ಪರಮಾತ್ಮನ ಅಧೀನ ಅನ್ನುವಂಥದ್ದು ಬಹಳ ದುರ್ಲಭ ಅಂತೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಬರೀ ದುರ್ಲಭ, ಸಮ್ಯಕ್ ದುರ್ಲಭ, ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಒಂದ್ ಕಡೆ ಸಿಗ್ತದೆ, ಎಲ್ಲೋ ಒಂದ್ ಕಡೆ.
ಇಂತಹ ನನ್ನನ್ನು ಹೊಂದುವವನು ಅಂತಹ ಜ್ಞಾನಿ ಅನೇಕ ಜನ್ಮಗಳ ನಂತರ ಹೊಂದುತ್ತಾನೆ, ಹೊಂದಬೇಕು. ಅದಕ್ಕಿಂತ ಈ ರೀತಿ ಹೊಂದುವಂತಹ ಜ್ಞಾನಿ, ಸರ್ವವೂ ಕೂಡ ಪರಮಾತ್ಮನ ಅಧೀನ ಅಂತ ಬುದ್ಧಿ ಉಳ್ಳಂತಹ ಜ್ಞಾನಿ ಬಹಳ ದುರ್ಲಭ. ಆಯ್ತು, ಒಂದು 10 ಜನ ಅತ್ಯಂತ ದುರ್ಲಭರಾದವರು, ಇಂತಹ ಜ್ಞಾನವುಳ್ಳವರು ಸಿಕ್ಕರು ಅಂತಾದರೂ ಕೂಡ 10 ಜನರಲ್ಲಿ ಅವನು ಒಬ್ಬ ನನ್ನನ್ನು ಪಡಿತಾನೆ. ಕೃಷ್ಣ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಬರ್ಕೊಳ್ಳಿ. ಬಹೂನಾಂ ಅನೇಕ, ಬಹೂನಾಂ ಅನೇಕ, ಜನ್ಮನಾಂ ಅಂತೆ, ಜನ್ಮನಾಂ ಅಂತೆ ಜನ್ಮಗಳ ಕೊನೆಯಲ್ಲಿ, ವಾಸುದೇವ ಸರ್ವಮಿತಿ. ಬೇಡ ಬೇಡ, ಬಹೂನಾಂ ಜನ್ಮನಾಮಂತೆ ಬರ್ಕೊಂಡ್ರ ಅದು ಜನ್ಮಗಳ ಕೊನೆಯಲ್ಲಿ ಜ್ಞಾನವಾನ್, ಜ್ಞಾನಿಯು, ಜ್ಞಾನವಾನ್ ಜ್ಞಾನಿಯು ಮಾಂ ಪ್ರಪದ್ಯತೆ, ಮಾಂ ಪ್ರಪದ್ಯತೆ ನನ್ನನ್ನು ಹೊಂದುತ್ತಾನೆ. ಮಾಂ ಪ್ರಪದ್ಯತೆ ನನ್ನನ್ನು ಹೊಂದುತ್ತಾನೆ. ವಾಸುದೇವ ಸರ್ವಮಿತಿ, ಪರಮಾತ್ಮನೇನೆ, ವಾಸುದೇವನೇ ಸರ್ವಕ್ಕೂ ಸಕಲ ವಸ್ತುಗಳಿಗೂ, ವಾಸುದೇವನೇನೆ ಸಕಲ ವಸ್ತುಗಳ ಅಸ್ತಿತ್ವಕ್ಕೆ, ಅದರ ಜ್ಞಾನಕ್ಕೆ ಕಾರಣನೆಂದು, ಸಕಲ ವಸ್ತುಗಳ ಅಸ್ತಿತ್ವಕ್ಕೆ ಅದರ ಜ್ಞಾನಕ್ಕೆ ಕಾರಣನೆಂದು ತಿಳಿದವನು, ಸಹ ಅಂತಹ ಜ್ಞಾನವುಳ್ಳವನು, ಸಹ ಮಹಾತ್ಮ ಅಂತಹ ಜ್ಞಾನವುಳ್ಳವನು, ಸ ಮಹಾತ್ಮ ಅಂತಹ ಜ್ಞಾನವುಳ್ಳವನು, ಸುದುರ್ಲಭ ಅತ್ಯಂತ ದುರ್ಲಭನು, ಸುದುರ್ಲಭ ಅತ್ಯಂತ ದುರ್ಲಭನು. ಪ್ರಶ್ನೆ ಇದ್ರೆ ಕೇಳಿ. ಅಂದ್ರೆ ಆಚಾರ್ಯ, ಜ್ಞಾನಿ ಸ್ಟೇಟಸ್ ಬಂದ್ಮೇಲೂ ಸುಮಾರು ಜನ್ಮಗಳು ಆಗತ್ತೆ. ಹೌದು ಹೌದು ಅಲ್ವಾ? ಸುಮಾರು ಅಂದ್ರೆ ಎಷ್ಟು ಬೇಕಾದಷ್ಟು ಆಗಿರೋ, 1,00,000 ಜನ್ಮ ಆದ್ರೂ ಚಿಂತೆ ಇಲ್ಲ. ಅವನ ಸಾಧನೆ ಹೇಗೆ ಹೇಗೆ ಮಾಡ್ತಾನೆ, ಈ ಒಂದು ಜ್ಞಾನ ಹೇಗೆ ಬರ್ತಾ ಹೋಗುತ್ತೆ, ಅದರ ಮೇಲೆ ಡಿಪೆಂಡ್ ಅಷ್ಟೇ. ಬಹುನ ಅಂದ್ರೆ ಅನೇಕ, ಅನೇಕ ಶಬ್ದಕ್ಕೆ ಏಕ ಭಿನ್ನಂ ಅನೇಕಂ ಅಂದರ್ಥ. ಒಂದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಅನೇಕ. ಅದು ಎರಡಿದ್ರೂ ಅನೇಕವೇನೆ. ಏಕ ಭಿನ್ನವಾದದ್ದು 2, ಒಂದಕ್ಕಿಂತ ಭಿನ್ನವಾದದ್ದು 2. ಹೌದಾ? ಅವನು 2ನೇ ಜನ್ಮದಲ್ಲಿಯೇ ಪಡಿಬಹುದು, 3 ಜನ್ಮದಲ್ಲಿಯೂ ಪಡಿಬಹುದು, 10,000 ಜನ್ಮದಲ್ಲಿಯೂ ಪಡಿಬಹುದು. ಪಡೆಯುತ್ತಾನ, ಪರಮಾತ್ಮನ ಹೊಂದೋದು ನಿಶ್ಚಿತ. ಆದ್ರೆ ಎಷ್ಟು ಜನ್ಮ ಅಂತ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಅಜ್ಞಾನಿ ಸ್ಟೇಟಸ್ ಬಂದಿರಬೇಕು. ಹೌದು. ಸರಿ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ.